ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಉಪಕಾರ ಪ್ರೀತಿ ಸಹಾಯಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮನ್ನು ಬಿಟ್ಟು ಏನು ಮಾಡಲಾಗದು. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 62ನೇ ಅಧ್ಯಾಯ 1ರಿಂದ. ಕೀರ್ತನೆಗಳು 62:1. ಇದರ ಮುಖ್ಯಾಂಶ ಏನಪ್ಪ ಅಂದರೆ, 62ನೇ ಕೀರ್ತನೆಯ ಮುಖ್ಯಾಂಶ ದೇವರ ಆಶ್ರಯದಲ್ಲಿರುವವರ ಮನಃಶಾಂತಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ದೇವರ ಆಶ್ರಯದಲ್ಲಿ ಇರ್ತಾರೋ, ಹಿಂದಿನ ಕಾಲದಲ್ಲಿ ಅನೇಕ ಪಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ದೇವರು ರಕ್ಷಣೆ ಕೊಟ್ಟ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಕೊಂಡು ಮಾತನ್ನು ಕೇಳಿ ಯಾರು ದೇವರನ್ನು ಹಿಂಬಾಲಿಸ್ತಾರೋ, ಖಂಡಿತವಾಗಿ ದೇವರ ಆಶೀರ್ವಾದದಲ್ಲಿ ಯಾರು ಇರ್ತಾರೋ ಅವರಿಗೆ ಮನಃಶಾಂತಿ. ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಅಲ್ಲ ಗೆಳೆಯುವುದಿಲ್ಲ. ಒಂದ್ಸಲ ಬಂದರೂ ಅದನ್ನು ತೊಡೆದು ಹೋಗ್ತಾರೆ. ನಗುತ್ತಾ ಶಾಂತವಾಗಿ ಮನಃಶಾಂತಿಯಾಗಿ ನಗುತ್ತಾ ಇರ್ತಾರೆ. ಯಾವುದೇ ಅವರಿಗೆ ಆಸ್ತಿ ಐಶ್ವರ್ಯಕ್ಕೂ ಯಾವುದಕ್ಕೂ ಹೋಗೋದಿಲ್ಲ. ಒಟ್ಟಿನಲ್ಲಿ ಏನೇ ಆದರೂ ಕೂಡ ಶಾಂತಿಯಲ್ಲಿ ಇರ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಕೀರ್ತನೆಗಳು 62:1. ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ. ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು. ಯಾರೋ ದಾವೀದರಸರು ಹೇಳಿದರು. ಹೌದು, ದೇವರು ನನಗೆ ದರ್ಶನ ಕೊಟ್ಟರು. ಆಮೇಲೆ ದೇವರ ವಾಕ್ಯವನ್ನೇ ನಾವು ಹಿಂಬಾಲಿಸಿ ಹೋದಾಗ ದೇವರೇ ನಮಗೆ ಎಲ್ಲ ರೀತಿಯಲ್ಲೂ ರಕ್ಷಣೆ ಕೊಡ್ತಾರೆ, ನಮ್ಮನ್ನು ಸಾಕ್ತಾರೆ, ಸಲಹುತ್ತಾರೆ. ಆಗ ನಾವು ಶಾಂತಿಯಲ್ಲಿ ಇರ್ತೇವೆ. ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ದೇವರಿಗೆ ಬಂತು, ಅವರ ಜನಗಳಿಗೆ ಬಂತು, ಪ್ರವಾದಿಗಳಿಗೆ ಬಂತು, ಸಾಕ್ಷಿಗಳಿಗೆ ಬಂತು, ದೇವರು ಆದುಕೊಂಡಂಥ ಮಾನವರಿಗೆ ಬಂತು. ಅಂಥವ್ರು ಏನು ಮಾಡ್ತಾರೆ, ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರು ಈ ರೀತಿ ಹೇಳಿದ್ದಾರೆ, ಪುನಃ ಕೊಡ್ತಾರೆ, ಶಾಂತಿ ಬಂದೇ ಬರ್ತದೆ. ನಾವು ಈ ಮಾರ್ಗದಲ್ಲಿ ನಡೆಯಬೇಕು ಅಂತ ದೇವರು ನಮಗೆ ಸ್ತೋತ್ರ. ಉದಾಹರಣೆಗೆ ಏನಪ್ಪ ಅಂದರೆ, ಈ ಲೋಕದ ಆಸ್ತಿಗಳಿಗಾಗಿ ನನಗೆ ಇನ್ನೂ ಆಸ್ತಿ ಮಾಡಬೇಕು, ಇನ್ನೂ ಬಂಗಾರ ಮಾಡಬೇಕು, ಇನ್ನೂ ಬೆಳ್ಳಿ ಮಾಡಬೇಕು, ಇನ್ನೂ ದೊಡ್ಡ ಮನೆ ಕಟ್ಟಬೇಕು, ಇನ್ನೂ ದೊಡ್ಡ ವಾಹನಗಳನ್ನ ಮಾಡ್ಕೊಳ್ಬೇಕು, ನನ್ನ ಮಕ್ಕಳನ್ನು ಎಷ್ಟೆಷ್ಟು ಓದಿಸ್ಬೇಕು, ಇಂತಿಂಥ ಕೆಲಸಕ್ಕೆ ಹೋಗಬೇಕು, ಅವ್ರನ್ನ ಇಂತಿಂತಲ್ಲಿ ಕಳಿಸ್ಬೇಕು ಅಂತ ಇನ್ನೊಬ್ಬರನ್ನ ನೋಡಿ ನಾವು ಹಠಮಾರತನ, ಅವರಿಂದ ನಾನು ಮೀರಿಸಬೇಕು, ಅವನಾಗೆ ನಾನು ಆಗಬೇಕು ಅಂತೇಳಿ ಹೋಗುವುದೇ ಇಲ್ಲಿ ಮನಃಶಾಂತಿ ಕಡಿಮೆಯಾಗುವಂಥದ್ದು. ಆದರೆ ನನಗೆ ಏನೂ ಬೇಡ, ದೇವರು ನನಗೆ ತಿಳಿಯಪಡಿಸಿದ್ದಾರೆ, ಖಂಡಿತವಾಗಿ ನಾನು ದೇವರ ಹಿಂದೆ ಹೋಗ್ತೇನೆ, ಆವಾಗ ದೇವರೇ ನನಗೆ ಬೇಕಾಗಿದ್ದೆಲ್ಲವನ್ನ ಕೊಡ್ತಾರೆ. ಮತ್ತಾಯ 6ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ, ಬೈಬಲಿನಲ್ಲಿ, ನೀನು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡ, ಅದರೊಂದಿಗೆ ನಿನಗೆ ಎಲ್ಲವೂ ಬರುತ್ತದೆ. ಹಿಂದಿನ ಜೀವನ ಏನೋ ಆಗಿ ಹೋಯಿತು, ಆಮೇಲೆ ದೇವರ ದರ್ಶನವಾದ ಮೇಲೆ ದೇವರನ್ನು ಹಿಂಬಾಲಿಸುವಾಗ ನಮಗೆ ಬೇಕಾಗಿದ್ದು ಎಲ್ಲವನ್ನು ದೇವರೇ ನಮಗೆ ಗೊತ್ತಿಲ್ಲದ ಹಾಗೆ ತುಂಬಿಸಿಕೊಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ನೋಡಿ, ಉದಾಹರಣೆಗೆ ನಮ್ಮದೇ ಸಂಸಾರದೊಳಗೆ ಇದ್ದರು, ಆದರೆ ದೇವರೊಂದು ವಿಷಯಕ್ಕಾಗಿ ದೇವರೇ ನಮ್ಮನ್ನು ಬಿಡುಗಡೆ ಮಾಡಿದರು ಸಂಸಾರದಲ್ಲಿ. ಆಗ ನಾವು ಜೊತೆಯಲ್ಲಿ ಇದ್ದಾಗ ನನಗೆ ಇಲ್ಲದಂಥ ಶಾಂತಿ ಸಮಾಧಾನ ದೇವರು ನನಗೆ ಕೊಟ್ಟು, ಈಗ ಈ ವಯಸ್ಸಿನಲ್ಲಿ ಕೂಡ ದೇವರು ಶಾಂತಿ ಸಮಾಧಾನ ಎಂಬ ಒಂದು ಬೀಜವನ್ನು ಬಿತ್ತಿ ಅದು ಮೊಳಕೆ ಬರುವ ಹಾಗೆ ಮಾಡಿ ಆ ಶಾಂತಿ ಸಮಾಧಾನ ಎಂಬ ಮರ ಫಲ ಕೊಡುವ ಹಾಗೆ ನನ್ನನ್ನು ಇವತ್ತು ಮಾರ್ಪಡಿಸಿದ್ದಾರೆ. ಒಂದೊಂದು ಸಲ ಏನೇನೋ ಲೋಕದಲ್ಲಿ ಜೀವಿಸುವಾಗ, ಇವತ್ತು ನಾವು ಒಂದು ಕಡೆ ಹೋಗುವಾಗ ಕೆಟ್ಟ ಗಾಳಿಯು ಬಡಿಯುತ್ತದೆ, ಒಳ್ಳೆ ಗಾಳಿಯು ಬಡಿಯುತ್ತದೆ. ಕೆಟ್ಟ ಸ್ಥಳದಲ್ಲಿ ಹೋಗಬೇಕಾಗ್ತದೆ, ಒಳ್ಳೆ ಸ್ಥಳದಲ್ಲಿ ಹೋಗಬೇಕಾಗ್ತದೆ. ಒಳ್ಳೆಯದನ್ನು ನೋಡ್ತೇವೆ, ಕೆಟ್ಟದನ್ನು ಕೂಡ ನೋಡ್ತೇವೆ. ಒಳ್ಳೆಯದನ್ನು ಕೇಳ್ತೇವೆ, ಕೆಟ್ಟದನ್ನು ಕೂಡ ನಾವು ಕೇಳ್ತೇವೆ. ಒಂದೊಂದು ಸಲ ಬೇಜಾರವಾಗಿ ನಮ್ಮ ಬಾಯಲ್ಲಿ ಕೂಡ ಕೆಟ್ಟ ಮಾತುಗಳು ಬರುವಂತಹ ಪರಿಸ್ಥಿತಿ ಇದ್ದೇ ಇರುತ್ತದೆ. ಇದು ಲೋಕದಲ್ಲಿ ನಾವು ಜೀವಿಸುವಾಗ. ಆಮೇಲೆ ಪಶ್ಚಾತ್ತಾಪ ಪಟ್ಟು ನಾವು ಅದನ್ನು ಸರಿ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಪ್ರಕೃತಿ ನಿಯಮ. ನಾವು ಲೋಕದಲ್ಲಿ ಜೀವಿಸುವಾಗ ಇದೆಲ್ಲ ಬರುವಂಥದ್ದು. ಆದರೆ ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಹೋದಾಗ ನಮಗೆಲ್ಲವನ್ನು ಕೊಟ್ಟು ನಮ್ಮನ್ನು ಶಾಂತಿ ಸಮಾಧಾನದಲ್ಲಿ
ಇವತ್ತು ನಿಜವಾಗಿ ನೋಡಿ, ನನಗೆ ಯಾವುದು ಇಲ್ಲ. ದೇವರ ಸುವಾರ್ತೆಯನ್ನು ಸಾರುವುದು ಒಂದೇ ಒಂದು ಕೆಲಸ. ಎಲ್ಲಿಗೆ ಹೋಗ್ತಾರೆ, ಯಾರಿಗೆ ಸಿಗ್ತಾರೆ, ಯಾವ ಮನೆಗೆ ಹೋಗಬೇಕು ಬರಬೇಕು, ಅಥವಾ ಜೀವದ ಬೆಳಕೆಂಬ ಚಾನಲಲ್ಲಿ ಇವತ್ತು ಮೊಬೈಲಲ್ಲಿ ಕೂಡ ತಿಳಿಸುವಂಥದ್ದು. ಇದು ಇವತ್ತು ನನ್ನ ಕೆಲಸ. ದೇವರು ನನಗೆ ಬೇಕಾಗಿದೆ, ಎಲ್ಲವನ್ನು ಕೊಟ್ಟಿದ್ದಾರೆ. ಶಾಂತಿ ಸಮಾಧಾನದಲ್ಲಿರ್ತೇನೆ. ಅದಕ್ಕೂ ಕೂಡ ನಾನು ಇರುವ ಊರಲ್ಲಿ ಕೂಡ ಹೇಳ್ತಾ ಇದ್ದಾರೆ, ನೋಡಪ್ಪ ಅವನು ಏನು ದುಡಿಯೋದಿಲ್ಲ, ಮಾಡೋದಿಲ್ಲ, ಕೆಲಸಕ್ಕೆ ಹೋಗೋದಿಲ್ಲ, ಏನು ಸಂಪಾದನೆ ಇಲ್ಲ, ಎಷ್ಟು ಚೆನ್ನಾಗಿ ಶಾಂತಿ ಸಮಾಧಾನದಲ್ಲಿ ನಗುತ್ತಾ ಇರ್ತಾನೆ. ನಾವು ಇಷ್ಟೆಲ್ಲ ದುಡಿದು ಇಷ್ಟೆಲ್ಲ ಸಂಪಾದನೆ ಮಾಡಿದ್ರು ನಮಗೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ರಾತ್ರಿ ಸರಿ ನಿದ್ದೆ ಇಲ್ಲ, ಬರೀ ಕೊರಗೆ ಎಂಬುದಾಗಿ ಕೂಡ ಇವತ್ತು ಹೇಳೋರಾಗಿದ್ದಾರೆ, ಹೇಳುತ್ತಲೇ ಇದ್ದಾರೆ. ಆಗಿದ್ದೆಲ್ಲ ಯಾರಿಂದ ಬಂತು ಮನಃಶಾಂತಿ? ದೇವರಿಂದ. ಇವತ್ತು ಅನೇಕರು ರೈತರಾಗಿ ದುಡಿತಾರೆ, ಅವರು ಕೂಡ ಏನು ಮಾಡ್ತಾರೆ, ದೇವರೊಂದು ಕೃಪೆ, ಶಾಂತಿ, ಆಶೀರ್ವಾದ ಇರೋರಾದರೆ ದುಡಿದು ಅವರಿಗೆ ಸಿಕ್ಕುವುದರಲ್ಲಿ ಜೀವನ ಮಾಡ್ತಾ ಶಾಂತಿಯಿಂದ ಹೋಗ್ತಾ ಇರ್ತಾರೆ. ಇನ್ನೂ ಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ನಾನು ಇನ್ನೂ ಬೆಳೆ ಬೆಳಿಬೇಕು, ಇನ್ನೂ ದೊಡ್ಡವನಾಗಬೇಕು ಅಂತ ಹೋದರೆ ನಾನಾ ಥರದ ಕಷ್ಟ, ಸಂಕಟ, ದುಃಖಗಳಿಗೆ ಸಿಕ್ಕಾಕೊಂಡು ಅದರಲ್ಲಿ ಲಾಸ್ ಮಾಡಿಕೊಂಡು, ಸಾಲ ಮಾಡಿಕೊಂಡು, ಬಡ್ಡಿಗೆ ಕಟ್ಟಿಕೊಂಡು, ಅಯ್ಯೋ ನಾನು ಕೊರಗಿ ಹೋದೆ, ತಪ್ಪು ಯಾರದು? ಇವ್ರದ್ದೇ. ಇವತ್ತು ಅಧಿಕಾರಿಗಳು ಕೂಡ ಪ್ರತಿಯೊಂದು ಸಂಘ ಸಂಸ್ಥೆಗಳಾಗಲಿ, ಸರ್ಕಾರ ಅಧಿಕಾರಿಗಳೇ ಆಗಲಿ, ಯಾವುದೇ ಆಗಲಿ, ಅದೆಲ್ಲವೂ ದೇವರ ಆಶೀರ್ವಾದವೇ. ಅದರಲ್ಲಿ ಅವರಿಗೆ ಸಿಗುವ ಸಂಬಳದಲ್ಲಿ ಅವರು ತೃಪ್ತಿ ಪಟ್ಟುಕೊಂಡು ಗಂಡ ಹೆಂಡತಿ ಮಕ್ಕಳು ಅದರಲ್ಲಿ ಜೀವನ ಮಾಡ್ತಾ ಇರಬೇಕು. ಅಥವಾ ಸಣ್ಣದಾದರೆ ಹೆಂಡತಿ ದುಡಿಬೇಕು, ಮಕ್ಕಳು ಪ್ರಾಯಕ್ಕೆ ಬಂದ ಮೇಲೆ ಮಕ್ಕಳು ಕೂಡ ಅವರ ದೇವರ ವರದ ಪ್ರಕಾರ ದುಡಿಯುವುದೇ ಬೇಕು. ಅದುವೇ ಶಾಂತಿ. ಇಲ್ಲ ಶಾಂತಿ ಅಂತಲ್ಲಿ ಲಂಚ ತೆಗೆಯೋದು, ನಾನಾ ರೀತಿಯಲ್ಲಿ ಸರ್ಕಾರಕ್ಕೆ ಅನ್ಯಾಯ ಮಾಡೋದು, ಜನಗಳಿಗೆ ಅನ್ಯಾಯ ಮಾಡಿದ್ರೆ ಒಂದೆಲ್ಲ ಒಂದು ಮೇಲಧಿಕಾರಿಗಳಿಗೆ ಸಿಕ್ಕಾಕೊಂಡು ಕೇಸ್ ಹಾಕಿಸಿಕೊಳ್ಳುವಂಥದ್ದು, ಜೈಲಿಗೆ ಹೋಗುವಂಥದ್ದು, ಅಲ್ಲಿ ಜಾಮೀನಿಂದ ಹೊರಗಡೆ ಬರುವಂಥದ್ದು, ಅಥವಾ ಉದ್ಯೋಗವನ್ನೇ ಕಳೆದುಕೊಳ್ಳುವಂಥದ್ದು ಅವರದ್ದು ರಾಶೆಯಾಗಿದೆ. ಅವಾಗಲಿ ಮನಸ್ಸಾಕ್ಷಿ ಇದೆಯೋ? ಇಲ್ಲ, ದೇವರಿಂದ ದೂರ ಹೋಗಿದ್ದಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ವಾಕ್ಯದಂತೆ ನಡೆದು ನಾವು ಜೀವಿಸುವಾಗ ಮಾತ್ರ ಶಾಂತಿ ಸಮಾಧಾನದಲ್ಲಿ ಜೀವಿಸಲು ಸಾಧ್ಯ. ದೇವರ ನಾಮಕ್ಕೆ ಸ್ತೋತ್ರ. ನನ್ನ ರಕ್ಷಣೆಯು ಆತನಿಂದಲೇ. ಯಾರಿಂದ? ದೇವರಿಂದಲೇ. ಇದನ್ನು ಕೂಡ ಬಹಳ ಸಲ ನಾವು ನೋಡ್ಕೊಂಡಿದ್ದೇವೆ. ಸ್ವಂತ ಮಗನೇ ಇನ್ನೊಬ್ಬನ ಚಾಡಿ ಕೇಳಿಕೊಂಡು ಸ್ವಂತ ಮಗನೇ ಕೊಲೆ ಮಾಡಲು ಬಂದ, ದಾವೀದನ ಹೆಂಡತಿಯ ಅಪ್ಪ ಸೌಲನೇ ಕೊಲೆ ಮಾಡಲು ಬಂದ, ಪ್ರಜೆಗಳಿಂದಲೂ ಬಹಳ ಈ ಶಿಕ್ಷೆಯನ್ನು ಅನುಭವಿಸಿದ್ರು. ಎಲ್ಲ ರೀತಿಯಲ್ಲೂ ರಕ್ಷಣೆ ಕೊಟ್ಟಿದ್ದ್ಯಾರು? ದಾವೀದರ ಸಲಿಗೆ ದೇವರೇ. ಹಾಗೆ ನನ್ನ ಜೀವಿತದಲ್ಲಿ ಕೂಡ ಇವತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ ನಾನು 31 ವರ್ಷ ಆಗಬೇಕಾಗಿತ್ತು. ಅನೇಕ ಕೇಡು ಗಂಡಾಂತರ, ಮರಣದ ಪಾಶ, ಶತ್ರುಗಳ ಕೈಯಿಂದ, ಕಾಯಿಲೆಗಳಿಂದಲೂ, ಸ್ವಂತದವರಿಂದಲೂ, ನಾನಾ ಥರದಿಂದ ನನ್ನ ಹೆಸರೇ ಭೂಮಿ ಮೇಲೆ ಇಲ್ಲದಾಗೆ ಆಗ್ತಿತ್ತು ಇವತ್ತು. ಆದರೆ ನನಗೆ ರಕ್ಷಣೆ ಯಾರಿಂದ ಬಂತು? ದೇವರಿಂದ. ಅನೇಕರನ್ನು ದೇವರೇ ಆ ರೀತಿ ರಕ್ಷಿಸ್ತಾರೆ. ಆಗ ನಮಗೆ ರಕ್ಷಣೆ ಯಾರಿಂದ? ದೇವರಿಂದಲೇ. ಆದ್ದರಿಂದ ನಮ್ಮ ಭಯ ಭಕ್ತಿ ಯಾರಲ್ಲಿರಬೇಕು? ದೇವರಲ್ಲಿರಬೇಕು. ಅದು ಮನಃಶಾಂತಿ. 2ನೇ ವಚನ, ಕೀರ್ತನೆಗಳು 62:2. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲಿದರೂ ಬೀಳೆನು. ನೋಡಿ ಎಂಥ ಒಂದು ಭರವಸೆ. ಏನೇ ಆಗಲಿ, ಎಂಥ ವೈರಿಗಳಿಂದ ನನ್ನನ್ನು, ವೈರಿಯಿಂದ ದೇವರು ನನ್ನ ಅಂತ ಗೋಳಿಯತನ ಕೈಯಿಂದಲೇ ತಪ್ಪಿಸಿದರು, ನನಗೆ ರಕ್ಷಣೆಯನ್ನು ಕೊಟ್ಟರು, ಕೊಲೆಗಾರನನ್ನು ಬದುಕಿಸಿದ್ರು, ನನಗೆ ಶರಣ, ನನಗೆ ಬುದ್ಧಿವಾದವನ್ನು ಹೇಳಿದರು, ತಿಳಿಸಿದರು, ಜ್ಞಾನದಲ್ಲಿ ನಡೆಸಿದ್ದು ದೇವರೇ. ನನಗೆ ರಕ್ಷಣೆ, ಆಶಯ, ದುರ್ಗ, ನಿಜ ಸರಿಯಾದ ಒಂದು ರಕ್ಷಣೆ. ನಾನು ಕದಲಿದರೂ ಹೋಗುವುದಿಲ್ಲ. ಒಂದು ವೇಳೆ ನನಗೆ ಬೇಸರ ಗೀಸರ ಬಂದರೂ, ಬಲ ಏನಾದರೂ ನಾನು ಕದಲುವುದಿಲ್ಲ ಅಂತ ಒಂದೇ ಒಂದು ಭರವಸೆಯನ್ನು ಇಟ್ಟರು ದೇವರ ಮೇಲೆ. ದೇವರ ದರ್ಶನವಾದ ಮೇಲೆ, ದೇವರು ಅವರನ್ನು ನಡೆಸ್ತಾ ಇರುವಾಗ, ಜ್ಞಾನದ ಮೂಲಕ ಮಾತನಾಡಿದಾಗ, ಅದೇ ರೀತಿ ಇವತ್ತು ನಮ್ಮ ಭರವಸೆ ಇರಬೇಕು. ಏನೇ ಆಗಲಿ, ನನಗೆ ದೇವರು ಇಲ್ಲಿವರೆಗೆ ರಕ್ಷಿಸಿದ್ದಾರೆ, ಇನ್ನು ಮುಂದೆ ರಕ್ಷಿಸುವುದು ನಾನು ದೇವರೇ. ಹಿಂದೆ ಪಾಪ ಮಾಡಿದ್ದೆ, ಬಿಡುಗಡೆ ಕೊಟ್ಟರು, ಅದಕ್ಕಾಗಿ ನನಗೆ ಶಿಕ್ಷೆ ಬಂತು. ಇನ್ನು ಮುಂದೆ ನಾನು ದೇವರ ಮಾತನ್ನು ಬಿಟ್ಟು ನಾನು ಹಾಡೋದಿಲ್ಲ, ಜೀವಿಸುವುದಿಲ್ಲ. ಆತನು ನನಗೆ ಆಶ್ರಯ, ದುರ್ಗ, ನನಗೆ ಎಲ್ಲ ರೀತಿಯಲ್ಲಿ ರಕ್ಷಣೆ ಕೊಡೋರು, ನನ್ನ ರಕ್ಷಕನು, ಶರಣನು, ಬುದ್ಧಿವಾದ ಹೇಳೋರು ದೇವರೇ ಆಗಿದ್ದಾರೆ ಅಂತ ಒಂದೇ ಒಂದು, ಏನೇ ಆದರೂ ನಾನು ದೇವರನ್ನು ಬಿಟ್ಟು ಹೋಗುವುದಿಲ್ಲ, ದೇವರು ನನ್ನನ್ನು ಬೀಳಿಸುವುದಿಲ್ಲ ಅಂತ ಒಂದೇ ಒಂದು ಭರವಸೆ ನಮ್ಮಲ್ಲಿ ಕೂಡ ಇರಬೇಕು. ಆಗ ಹೇಳ್ಬೋದು, ನನಗೆ ಆ ಗುರು ಹೇಳ್ದ, ಈ ಗುರು ಹೇಳ್ದ, ಅವನು ಹೇಳ್ದ, ಇವಳು ಹೇಳ್ದ ಅಂತ ಹೇಳ್ಬೋದು. ಆದರೆ ಒಳ್ಳೆ ಮಾತನ್ನು ಯಾರಾದರೂ ತಿಳಿಸಿದರೆ ಅದು ದೇವರು ಅವರ ಮುಖಾಂತರ ತಿಳಿಸುವಂಥದ್ದು. ಅವರು ಖಂಡಿತವಾಗಿಯೂ ಅಲ್ಲ,
ಅಲ್ಲ. ನೋಡಿ, ನಾನು ಒಂದು ಸುವಾರ್ತಿಕನಾದ ಮೇಲೆ ದೇವರು ದರ್ಶನ ಕೊಟ್ಟು ನನ್ನನ್ನು ಸಾಕ್ಷಿಯನ್ನಾಗಿ ಬೋಧಕನಾಗಿ ಮಾಡಲು ಹೋಗಿದ್ರೆ ನನಗೆ ಇವತ್ತು ಅನೇಕರಿಗೆ ದೇವರ ಸತ್ಯ ವಿಷಯವನ್ನು ತಿಳಿಸ್ಲಿಕ್ಕೆ ಆಗ್ತಿತ್ತಾ, ಅಥವಾ ನಾನೊಂದು ಒಳ್ಳೆ ದಾರಿಗೆ ಬರಲು ಸಾಧ್ಯವಾಗ್ತಿತ್ತಾ, ಸಾಕ್ಷಿಯಾಗಿರ್ಲಿಕ್ಕೆ ನನಗೆ ಸಾಧ್ಯವಾಗ್ತಿತ್ತಾ? ಇವತ್ತು ಜ್ಞಾನ ಕೊಟ್ಟು ನನ್ನನ್ನು ನಡೆಸೋರು ಯಾರಾಗಿದ್ದಾರೆ? ದೇವರು, ಇದು ನಾನಲ್ಲ. ನನ್ನ ಮೂಲಕ ಈಗ ಕೇಳುತ್ತಿರುವ ನಿಮಗೆ ಕೂಡ ತಿಳಿಯಪಡಿಸುವಂಥದ್ದು. ಹಾಗೆ ದೇವರ ಒಂದು ಪ್ರೀತಿ ಇಲ್ಲದೆ ಯಾರಿಗೂ ಏನು ತಿಳಿಸಲು, ರಕ್ಷಣೆ ಕೊಡಲು ಸಾಧ್ಯವೇ ಇಲ್ಲ. ಪ್ರತಿಯೊಂದು ದೇವರಿಂದಲೇ ಆಗುವಂಥದ್ದು. 3ನೇ ವಚನ, ಕೀರ್ತನೆಗಳು 62:3. ನೀವೆಲ್ಲರೂ ಒಬ್ಬ ಪುರುಷನ ಮೇಲೆ ಬಿದ್ದು ಅವನು ಬಾಗಿದ ಗೋಡೆಯೋ ಕುಸಿದ ಪ್ರಾಕಾರವೋ ಎಂಬಂತೆ ಅವನನ್ನು ಹೊಡೆದು ಕೆಡಬೇಕೆಂದಿರುವುದು ಇನ್ನೆಷ್ಟರವರೆಗೆ? ಒಬ್ಬ ಪುರುಷನ ಮೇಲೆ. ಇದು ಯಾವ ಪುರುಷ? ಯೇಸು ಕ್ರಿಸ್ತನನ್ನು ಪರಲೋಕದಿಂದ ತಂದೆಯಾದ ದೇವರು, ಮಗನಾದ ದೇವರನ್ನು, ಅಂದರೆ ಅವರೇ ಅವತಾರವೆತ್ತಿ ಬಂದಾಗ ಒಳ್ಳೆಯದನ್ನು ಹೇಳಿದಕ್ಕೆ, ಒಳ್ಳೆ ಬುದ್ಧಿವಾದ ಹೇಳಿದಕ್ಕೆ, ಪಾಪ ಮತ್ತು ಆಶೀರ್ವಾದ, ಜೀವ ಮತ್ತು ಮರಣವನ್ನು ತಿಳಿಸಿದಾಗ ಸಹಿಸಿಕೊಳ್ಳಾಗದೆ ಅವನು ಹೊಡಿಬೇಕು, ಬಡಿಬೇಕು, ಕೊಲ್ಲಬೇಕು, ಅವನಿಗೆ ಇಂಥ ಶಿಕ್ಷೆ ಕೊಡಬೇಕು, ಅವನು ಕೊಳ್ಳಲೇಬೇಕು, ಭೂಲೋಕದಲ್ಲಿ ಇಲ್ಲದಾಗಿ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತೀರಿ. ಇನ್ನೆಷ್ಟರವರೆಗೆ ಅಂತ ದಾವೀದರಸರ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ದಾವೀದರಸರ ಮೂಲಕ ಹೇಳಿದ್ದು ದೇವರು ಜ್ಞಾನ ಕೊಟ್ಟು. ಆದರೆ ಇದರ ಅರ್ಥ ಏನು? ಹೊಡಿತೀರಿ, ಬಡಿತೀರಿ, ಶಿಕ್ಷೆ ಕೊಡ್ತೀರಿ, ಎಲ್ಲ ಮಾಡ್ತೀರಿ, ಕೊಲ್ತೀರಿ, ಸಮಾಧಿ ಮಾಡ್ತೀರಿ. ಅಲ್ಲ, ಸಮಾಧಿ ಅವರೆಲ್ಲ ಸಮಾಧಿ ಮಾಡಿದ್ದು ದೇವರು ಆದುಕೊಂಡಂಥ ಒಂದು ಮನುಷ್ಯನ ಮುಖಾಂತರ. ಆದರೆ ಕೊಲ್ತೀರಿ ನೀವು, ಸಾಯ್ತಾನೆ. ಆದರೆ ಸಮಾಧಿ ಮಾಡಿಸ್ತೇನೆ, 3ನೇ ದಿವಸ ಪುನರುತ್ಥಾನಗೊಳಿಸ್ತೇನೆ, 40ನೇ ದಿವಸ ಮತ್ತೆ ಪರಲೋಕಕ್ಕೆ ಬರ್ತಾನೆ. ಕಡೆಗೆ ಇಡೀ ಆಡಳಿತವೇ ಅವರ ಕೈಯಲ್ಲಿರ್ತದೆ. ನ್ಯಾಯ ತೀರ್ಪು ಕೊಡುವುದು ಅವರಿಂದಲೇ. ಎಷ್ಟವರೆಗೆ ಮಾಡ್ತೀರಿ, ಏನು ಮಾಡ್ತೀರಿ ಅಂತ ದಾವೀದರಸರ ಮೂಲಕ ತಿಳಿಯಪಡಿಸಿದ್ರು. ದೇವರು ನಮಗೆ ಸ್ತೋತ್ರ. ಹಾಗೆ ದೇವರು ಆದುಕೊಂಡವರಿಗೆ ನಾನಾ ಥರದ ಶಿಕ್ಷೆ ಕೊಡ್ಬೋದು, ಏನೇ ಮಾಡ್ಬೋದು. ಆದರೆ ನ್ಯಾಯ ತೀರ್ಪಿನ ದಿವಸ ದೇವರು ಅಂಥವರನ್ನು ಪುನರುತ್ಥಾನಗೊಳಿಸುತ್ತಾರೆ. ನ್ಯಾಯ ತೀರ್ಪಿನ ದಿವಸ ಈ ಪಾಪಿಗಳನ್ನ ನರಕದಲ್ಲಿ ನರಕ ಬರುವಂಥದ್ದು, ದೇವರು ಆರಿಸಿಕೊಂಡವರು ಪರಲೋಕದಲ್ಲಿ ಇರುವಂಥದ್ದು ಅಲ್ಲಿ ನೇರವಾಗಿ ಇವರು ನೋಡಿಕೊಳ್ಳುತ್ತಾರೆ. ನ್ಯಾಯ ತೀರ್ಪಿನ ದಿವಸ ಬರುವಾಗಲೂ ಕೂಡ ದೇವರ ಬಳಗಡೆಯಲ್ಲಿ ಕುರಿಗಳಾಗಿರ್ತಾರೆ. ದೇವರು ಆದುಕೊಂಡವರು, ಶಿಕ್ಷೆಯನ್ನು ಅನುಭವಿಸಿದವರು, ಈ ಕೇಳದವರು, ದುಷ್ಟರು ಏನಾಗ್ತಾರೆ, ಆಡುಗಳಾಗಿ ದೇವರ ಎಡಗಡೆಗೆ ಅಲ್ಲಿ ನರಕಕ್ಕೆ ಹೋಗ್ಲಿಕ್ಕೆ ತಯಾರಾಗಿರ್ತದೆ. ಅದಕ್ಕೆ ದಾವೀದರಸರು ಹೇಳಿದ್ರು, ಇನ್ನೆಷ್ಟರವರೆಗೆ? ಖಂಡಿತವಾಗಿ ದೇವರು ಆದುಕೊಂಡವರಿಗೆ ಇಂತಹ ಕಷ್ಟ, ಸಂಕಟ, ದುಃಖ ಬಂದರೂ, ಏಕೆ ಉದಾಹರಣೆಗೆ ಯೇಸು ಎಂಬ ನಾಮದಲ್ಲಿ ಬಂದಂಥ ದೇವರೇ, ಶ್ರೀಕೃಷ್ಣ ಎಂಬ ಇದರಲ್ಲಿ ಬಂದಂಥ ದೇವರೇ, ಅಥವಾ ಮೊಹಮ್ಮದ್ ಪೈಗಂಬರವರೇ, ದೇವರು ಆರಿಸಿಕೊಂಡವರ ಪ್ರವಾದಿಗಳ ಮುಖಾಂತರ, ಸಾಕ್ಷಿಗಳ ಮುಖಾಂತರ ಅನೇಕರನ್ನು ನಾವು ಇವತ್ತು ಕಾಣಬಹುದು. ಆದರೆ ದೇವರ ಮುಂದೆ ಯಾವುದು ಇವರ ಆಟಗಳು ನಡೆಯುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಅವರನ್ನು ಬಿಡುವುದೇ ಇಲ್ಲ. ಬದಲಾಗಿ ಹಿಂಸೆ ಕೊಟ್ಟವರಿಗೆ, ಮನಶಾಂತಿಯಲ್ಲಿ ಇರೋವರಿಗೆ, ಒಳ್ಳೆ ರೀತಿಯಲ್ಲಿ ಮಾತನಾಡಿದವರಿಗೆ, ದೇವರ ವಿಷಯವನ್ನು ಸಾರದವರಿಗೆ ಶಿಕ್ಷೆ ಕೊಟ್ಟಾಗ ಸರಿಯಾದ ಪ್ರತಿಫಲ, ದಂಡನೆ ಬರುತ್ತದೆ. ಆದರೆ ಇವರಿಗೆ ಮನಶಾಂತಿ ಇರ್ತದೆ, ಭೂಲೋಕದಲ್ಲಿ ಇರ್ತದೆ. ಒಂದು ವೇಳೆ ವಿರೋಧಿಗಳ ಕೈಯಿಂದ ಸತ್ರು ಕೂಡ ಆತ್ಮಕ್ಕೂ ಶಾಂತಿ ದೇವರೇ ಕೊಡೋನಾಗಿದ್ದಾನೆ, ಪರಲೋಕಕ್ಕೆ ಕರ್ಕೊಂಡು ಹೋಗೋನು ಆಗಿದ್ದಾನೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಹಾಗೆ 4ನೇ ವಚನ 62:4, ಅವನನ್ನು ಉನ್ನತ ಸ್ಥಾನದಿಂದ ದೊಬ್ಬುವುದೇ ಅವರ ಆಲೋಚನೆ. ಯಾರನ್ನ? ದೇವರು ಮನುಷ್ಯನಾಗಿ ಯೇಸು ಎಂಬ ನಾಮದಲ್ಲಿ ಬಂದಾಗ ಉನ್ನತ ಸ್ಥಾನದಿಂದ ದೊಬ್ಬುವುದೇ ಅವರ ಆಲೋಚನೆ. ಅಯ್ಯೋ, ಇವನಿಂದಾಗಿ ನಮ್ದು ಏನು ನಡೆಯೋದಿಲ್ಲಪ್ಪ, ಇದ್ದಿದ್ದನ್ನ ಇದ್ದಾಗ ಹೇಳ್ತಾನೆ, ಕಂಡಿದ್ದನ್ನ ಕಂಡಾಗ ಹೇಳ್ತಾನೆ, ನಮ್ಮನ್ನ ಖಂಡಿಸ್ತಾನೆ, ಹಾಗಾದ್ರೆ ನಾವು ಹೇಗೆ ಜೀವಿಸುವುದು? ಅದು ತಪ್ಪು, ಇದು ತಪ್ಪು ಅಂತ ಹೇಳ್ತಾನೆ. ಇವನ ಬದುಕಲಿಕ್ಕೆ ಬಿಡಬಾರ್ದು, ಇವನು ಜನಗಳನ್ನು ಎಚ್ಚರಿಸಿಕೊಳ್ತಾನೆ, ಇನ್ನು ಜನರು ನಮ್ಮ ಮಾತನ್ನ ಕೇಳುವುದಿಲ್ಲ, ಇವನ ಮಾತನ್ನೇ ಕೇಳ್ತಾರೆ, ನಮ್ಮನ್ನು ಹಿಂಬಾಲಿಸುವುದಿಲ್ಲ, ಇವನನ್ನೇ ಹಿಂಬಾಲಿಸ್ತಾನೆ ಅಂತೇಳಿ ಹೇಗಾದರೂ ಮಾಡಿ ಕೊಲ್ಲಬೇಕು ಅಂತ ಒಂದು ಯೋಚನೆ. ಅದೇ ರೀತಿ ದೇವರದ್ದು ಕೂಡ ನಡೆದಿದ್ದು. ಇವತ್ತು ಕೂಡ ಇರುವುದನ್ನು ಇದ್ದಾಗೆ ಸತ್ಯ ಸತ್ಯ, ನ್ಯಾಯ ನ್ಯಾಯಂತೆ ಮಾತನಾಡಿದೆ ಅಂತವ್ರನ್ನ ಹೊಡಿತಾರೆ, ಬಡಿತಾರೆ, ಕೊಲೆ ಮಾಡ್ತಾರೆ. ಈ ದೊಡ್ಡ ದೊಡ್ಡ ಸಾಹುಕಾರಗಳು, ಅರಸರುಗಳು, ರಾಜಕಾರಣಿಗಳು ಇವತ್ತು. ಆದರೂ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾರೆ. ಅದುವೇ ಹೇಳಿದ್ದು ಇಲ್ಲಿ,
ದೇವರ ಆಶ್ರಯದಲ್ಲಿರುವವರ ಮನಃಶಾಂತಿ. ಅವರನ್ನು ಕೊಂದರೂ ಕೂಡ, ಅವರು ಸತ್ತರೂ ಕೂಡ ಆತ್ಮಕ್ಕೆ ಶಾಂತಿ ಇರ್ತದೆ. ಭೂಲೋಕದಲ್ಲಿ ಮಾತ್ರ ಕಷ್ಟ, ಸಂಕಟ, ದುಃಖಗಳು, ಇದು ಬಹಳ ಚೆನ್ನಾಗಿ ಅರ್ಥಿರಬೇಕು. ವಿರೋಧಿಗಳಿಗೆ ಬರುವಂಥ ಶಿಕ್ಷೆ ಈ ಲೋಕದಲ್ಲಿ ಅಷ್ಟಿಷ್ಟಲ್ಲ, ನಾಡಿದ್ದು ನೇರವಾಗಿ ಪಾತಾಳಕ್ಕೆ, ಅಗ್ನಿಕುಂಡಕ್ಕೆ ಹೋಗ್ತಾರೆ. ಪ್ರಕಟಣೆ 21:8 ಸ್ಪಷ್ಟವಾಗಿ ಇದನ್ನು ನಾವು ಓದಿಕೊಳ್ಳಬಹುದು. ಶ್ರೀಕೃಷ್ಣ ಪರಮಾತ್ಮರು ಕುರಾನಲ್ಲಿ ಮಹಮ್ಮದ್ ಪೈಗಂಬರ್ ಅವರು ಕೂಡ ಹೇಳಿದ್ದು ಇದನ್ನೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೂ ದೇವರ ಮನಸ್ಸಿಗೆ ಶಾಂತಿಯನ್ನ ಕೊಟ್ಟೇ ಕೊಡುತ್ತಾರೆ. ಸುಳ್ಳಾಡುವುದು ಅವರಿಗೆ ಅಸಂತೋಷ, ಬಾಯಿಂದ ಹರಸಿ ಮನಸ್ಸಿನಿಂದ ಶಪಿಸುತ್ತಾರೆ. ಬರೀ ಸುಳ್ಳು ಹೇಳಿ ಯಾಕೆ ಅವರನ್ನು ಕೊಲ್ಲಬೇಕು, ಭೂಲೋಕದಲ್ಲಿ ಅವರನ್ನು ಇರುವಾಗೆ ಮಾಡಬಾರ್ದು. ಆದರೆ ಅವರ ಎದುರುಗಡೆ ಬಾಯಿಂದ ಹೊಗಳ್ತಾರೆ, ಮನಸ್ಸೊಳಗಡೆ ಬೇರೆನೆ ಕೊಲ್ಲಲೇಬೇಕು ಎಂಬುದಾಗಿ ಆ ರೀತಿ ಮಾಡಿ ಮುಗಿಸಿದ್ರು ಕೂಡ ಏನೇ ಆದರೂ ಅವರ ಮನಸ್ಸಿಗೆ ಶಾಂತಿ ಇರುತ್ತದೆ. ಕೊಂದರು, ಮಾಡಿದ್ರು, ಏನೇ ಮಾಡಿದ್ರು ಮನಸ್ಸಿಗೆ ಶಾಂತಿಯನ್ನು ಕೊಟ್ಟೇ ಕೊಡ್ತಾರೆ. ಒಂದು ವೇಳೆ ಭೂಲೋಕದಲ್ಲಿ ಕಷ್ಟ ಬರ್ಬೋದು, ಆತ್ಮಕ್ಕೆ ಶಾಂತಿ. ಆದರೆ ಇವರಿಗೆ ಆಗಲ್ಲ. ಭೂಲೋಕದಲ್ಲಿ ಇವರು ಬಹಳ ಚೆನ್ನಾಗಿರ್ಬೋದು, ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಒಂದು ವೇಳೆ ಚೆನ್ನಾಗಿ ಸತ್ರು ಕೂಡ ನ್ಯಾಯ ತೀರ್ಪಿನ ದಿವಸ ನೇರವಾಗಿ ಇವರು ಯಾರಿಗೆ ಹಿಂಸೆ ಕೊಟ್ಟು ಈ ಲೋಕದಲ್ಲಿ ಕೊಂದ್ರೋ, ಹಿಂಸೆ ಕೊಟ್ಟರೋ ಅವರು ನೋಡ್ತಾ ಇದ್ದ ಹಾಗೆ ಇವರು ನರಕಕ್ಕೆ ಹೋಗ್ತಾರೆ. ಆಗ ಇವರು ಪರಲೋಕದಿಂದ ಪಾತಾಳದಲ್ಲಿ ಕಾಣ್ತಾರೆ. ಇವರಲ್ಲಿ ಕಾಣ್ತಾರೆ, ಅಯ್ಯೋ ನಮಗಿಂತ ಗತಿ ಬಂತಲ್ಲಪ್ಪ ಅಂತ. ಆಗ ಇವರಿಗೆ ಅರ್ಥ ಆಗ್ತದೆ ಅಂತೇಳಿ ಸ್ಪಷ್ಟವಾಗಿ ನಾವು ಬೈಬಲಲ್ಲಿಯೂ, ಮಹಾಭಾರತದಲ್ಲಿಯೂ, ಕುರಾನಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ಅವರು ಚೆನ್ನಾಗಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ.